ಚಾನಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ಪ್ರಣತೆ ಇದೆ ಭಕ್ತಿ ಇದೆ, ಪ್ರಣತೆ ಇದೆ ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇನು, ಜ್ಯೋತಿ ಬೆಳಗುವುದೇನು, ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ, ಪ್ರಣತೆ ಇದೆ ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇನು, ಜ್ಯೋತಿ ಬೆಳಗುವುದೇನು. ಆ ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಜ್ಞಾನೋದಯ ವಾಗದಲ್ಲಕರ, ಗುರುವಿದೆ ಲಿಂಗವಿದೆ, ಶಿಷ್ಯನ ಜ್ಞಾನೋದಯ ವಾಗದನ್ನಕರ, ಶಿಷ್ಯನ ಜ್ಞಾನೋದಯ ವಾಗದನ್ನಕರ, ಶಿಷ್ಯನ ಜ್ಞಾನೋದಯ ವಾಗದನ್ನಕರ. ಪ್ರಣತೆ ಇದೆ ಭಕ್ತಿ ಇದೆ, ಪ್ರಣತೆ ಇದೆ ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇನು, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಜ್ಞಾನೋದಯ ವಾಗದನ್ನಕರ, ಭಕ್ತಿಯಲ್ಲಿಯದೋ, 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 ಪ್ರಣತೆ ಇದೆ ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇನು. ಸೋಹಂ ಎಂಬುದು ಕೇಳಿ, ಸೋಹಂ ಎಂಬುದು ಕೇಳಿ, ದಾಸೋಹ ಮಾಡದಿದ್ದಡೆ, ದಾಸೋಹಂ ಎಂಬುದು ಕೇಳಿ, ಸೋಹಂ ಎಂಬುದು ಕೇಳಿ, ದಾಸೋಹ ಮಾಡದಿದ್ದಡೆ ಅತಿಗಳೆಯುವ ಗುಹೇಶ್ವರ, ಅತಿಗಳೆಯುವ ಗುಹೇಶ್ವರ, ಗುಹೇಶ್ವರ
ಗುವೇಶ್ವರ ಗುವೇಶ್ವರ. ಎಲ್ಲರಿಗೂ ಶರಣಾರ್ಥಿ. ಸ್ವಾಮೀಜಿಯವರು ಅನೇಕ ವಿಡಿಯೋಗಳನ್ನು 4,000 ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಲ್ಲಮ ಪ್ರಭುದೇವರ ಬಗ್ಗೆ ಕೂಡ ಅಲ್ಲಮ ಪ್ರಭುದೇವರು ರಾಜ ಮಹಾರಾಜರ ಮಗ ಅನ್ನೋದಕ್ಕೆ ಶಾಸ್ತ್ರಗಳನ್ನು ಆಧರಿಸಿ ಅವರು ಮಾಡ್ತಾ ಇದ್ದಂಥ ಯುದ್ಧಗಳನ್ನು ಆಧರಿಸಿ ಅನೇಕ ವಿಡಿಯೋಗಳನ್ನು ಗಮನಿಸಿ ಬಿಟ್ಟಿದ್ದಾರೆ. ಅಂಥ ವಿಡಿಯೋಗಳನ್ನು ಗಮನಿಸಿದ್ದು ನಿಮ್ಗೇನಾದರೂ ನೆನಪಿದ್ರೆ ಹೇಳೋಕ್ಕಾಗತ್ತಾ? ಹೇಳಿ ನೋಡೋಣ. ನಾನು ಕೂಡ ಪರಮ ಪೂಜ್ಯರಾದ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳ ವಿಡಿಯೋಗಳನ್ನು ಅದರಾಗ ಅಲ್ಲಮ ಪ್ರಭುದೇವರ ಕುರಿತು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಗಮನಿಸಿದ್ದೇನೆ. ನಿಜವಾಗಿ ಅಲ್ಲಮ ಪ್ರಭುದೇವರು ಒಬ್ಬ ಮಹಾರಾಜನ ಮಗ. ಆತನ ತಂದೆಯ ಹೆಸರು ಈಶ್ವರ ಪ್ರಭು ಮಹಾರಾಜ, ತಾಯಿ ಹೆಸರು ಮಲ್ಲಮ್ಮ ದೇವಿ. ಹೀಗೆ ಅವರು ಶ್ರೀಶೈಲನ ಮಲ್ಲಿಕಾರ್ಜುನನ ಭಕ್ತರಾಗಿದ್ದರು. ಜೊತೆಗೆ ಶಿವಭಕ್ತಿಯಲ್ಲಿ ಅವರು ಅಪ್ರತಿಮ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ಜೊತೆಗೆ ಅವರು ಶ್ರೀಶೈಲದ ಕದಳಿ ವನದಲ್ಲಿ ಬಯಲಾದರು. ಪ್ರಭುವಿನ ಹೆಸರಿನಲ್ಲಿ ಪ್ರಭು ಅಂತಂದರೆ ಅದು ನಿಜವಾಗಿ ರಾಜ. ಬಹುತೇಕ ಕೆಲವು ಸಂಶೋಧಕರು ವಿಚಾರಾದಿಗಳು ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಸಂದೇಹವನ್ನು ಉಂಟು ಮಾಡುವಂಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದನ್ನು ಶಾಸನಗಳ ಆಧಾರದ ಮೇಲೆ ನೋಡಿದರೆ ಇವರು ತಳ ಸಮುದಾಯದಿಂದ ಬಂದಿಲ್ಲ, ಆದರೆ ರಾಜ ಮಹಾರಾಜರ ಮಗ ಅನ್ನುವಂಥದ್ದು ಆ ಶಾಸನಗಳಿಂದ ಸಾಬೀತಾಗದಂಥ ವಿಚಾರವನ್ನು ನಮ್ಮ ಪರಮ ಪೂಜ್ಯರಾದ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳು ತಮ್ಮ ವಿಡಿಯೋದಲ್ಲಿ ಸಾದರಪಡಿಸಿದ್ದಾರೆ. ಅವರ ಗುರುವಾಣಿ ಮುಖಾಂತರ ಅಲ್ಲಮ ಪ್ರಭುದೇವರು ಒಬ್ಬ ಮಹಾರಾಜನ ಮಗ ಅನ್ನುವಂಥದ್ದು ಸಾಬೀತಾಗ್ತದೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರೆಂಬ ನಾಮಾವಳಿಯನ್ನು ಅವರು ಗುರುತಿಸುವ ಸಂಬಂಧ ರಾಜ ಮಹಾರಾಜರ ಮಕ್ಕಳ ಹೆಸರನ್ನು ಮಕಾರ ಅಂತ್ಯದಲ್ಲಿ ಮುಕ್ತಾಯವಾಗುವಂತೆ ಹೆಸರನ್ನು ಇಡ್ತಿದ್ರು. ಉದಾಹರಣೆಗಾಗಿ ಈ ವಿಕ್ರಮ ಅನ್ನುವಂಥದ್ದು ಇದು ಮಕಾರದಲ್ಲಿ ಅಂತ್ಯ ಆಗ್ತದೆ. ಬಿಲ್ಲಮ ಇದು ಮಕಾರದಲ್ಲಿ ಅಂತ್ಯ ಆಗ್ತದೆ. ಆಮೇಲೆ ಸಂಕಮ ಇದು ಮಕಾರದಲ್ಲೇ ಅಂತ್ಯ ಆಗ್ತದೆ. ಕನ್ನಮ್ಮ ಇದು ಮಕಾರದಲ್ಲೇ ಅಂತ್ಯ ಆಗ್ತದೆ. ಜೋಗಮ ಇದು ಮಕಾರದಲ್ಲಿ ಅಂತ್ಯ ಆಗ್ತದೆ. ಅದೇ ರೀತಿ ಈಶ್ವರ ಪ್ರಭು ಮಹಾರಾಜರು ತಮ್ಮ ಮಗನಿಗೆ ಅಲ್ಲಮ ಪ್ರಭು ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಮುಂದುವರಿಸಿ. ಅಲ್ಲಮ ಪ್ರಭುದೇವರು ಮಹಾರಾಜನ ಮಗನೆಂಬುದನ್ನು ಸಾಬೀತಕ್ಕೆ ಶಾಸನಗಳು ಕೂಡ ತಿಳಿಸ್ತಾ ಇದ್ದಾವೆ. ಜೊತೆಗೆ ಅವರ ವಚನಗಳಲ್ಲಿ ಕೂಡ ಆತ ಮಹಾರಾಜನ ಮಗ ಅನ್ನುವಂಥ ವಿಚಾರಗಳು ಬರ್ತಾ ಇದ್ದಾವೆ. ಅವರ ಆಂತರಿಕ ಸಾಕ್ಷಿನೇ ಅದು ಆಗಿದೆ. ಅದೇ ರೀತಿ ಬಸವಣ್ಣನವರು ಅವರ ವಚನಗಳನ್ನು ನೋಡಿದಾಗ ಅವರು ಬ್ರಾಹ್ಮಣ ಸಮುದಾಯದಿಂದ ಬಂದದ್ದು ಆಂತರಿಕ ಅವರ ವಚನಗಳಲ್ಲಿ ಆಂತರಿಕವಾಗಿ ಗೋಚರಿಸ್ತಾ ಇದೆ. ಅದೇ ತೆರನಾಗಿ ಕೊಟ್ಟ ಕುದುರೆ ಅಲ್ಲಮ ಪ್ರಭುದೇವರು ಕೊಟ್ಟ ಕುದುರೆ ಏರಲಾರದವನು ವೀರನೂ ಅಲ್ಲ ಧೀರನೂ ಅಲ್ಲ ಅನ್ನುವಂಥ ಈ ವಚನ. ಅವರು ರಾಜರೇ ಇದ್ದರು, ರಾಜನ ಮಗನಾಗಿದ್ದರು, ಯುದ್ಧಗಳನ್ನು ಮಾಡ್ತಿದ್ದರು, ಕುದುರೆ ಸವಾರಿ ಮಾಡ್ತಿದ್ದರು. ಇವೆಲ್ಲ ಅವರ ವಚನಗಳಿಂದ ಕಂಡು ಬರುವುದರಿಂದ ರೂಪಕ ಮಾಡಿ ದೇಹ ಇಂದ್ರಿಯಗಳನ್ನು ದೇಹ ಮತ್ತು ಇಂದ್ರಿಯಗಳನ್ನು ಇವು ಕೂಡ ಕುದುರೆ ಆಧ್ಯಾತ್ಮ ಅನುಭವ ಇದನ್ನು ಕೂಡ ಅವರು ರೂಪಕ ಮಾಡಿ ಚಿತ್ರಿಸಿದ್ದಾರೆ. ಹೀಗಾಗಿ ಏನಿದೆ ಅಲ್ಲಮ ಪ್ರಭುದೇವರು ತಳ ಸಮುದಾಯದಿಂದ ಬಂದಾರಪ್ಪ ಅನ್ನುವಂಥದ್ದು ಕೇವಲ ಅದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಹೇಳುವುದು ಅಷ್ಟು ಸ್ತುತ್ಯ ಅನಿಸೋದಿಲ್ಲ. ಅವರ ಒಂದು ವಚನಗಳೇ ಸಾಕ್ಷಿ. ಇದಕ್ಕೆ ಅವರು ರಾಜರ ಮಗ ಅನ್ನುವಂಥದ್ದು ಸಾಬೀತಾಗ್ತದೆ ಅನ್ನುವಂಥದ್ದು ನಮಗೆ ಕಂಡು ಬರುತ್ತದೆ. ಇನ್ನೂ ಸಾಕಷ್ಟು ವಿಚಾರ ಇದೆ, ಇನ್ನೂ ಸಾಕಷ್ಟು ವಿಚಾರಗಳಿವೆ, ಮುಂದೆ ಅದನ್ನು ವಿವರಿಸಲಾಗುವುದು. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್, ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು.
ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ ಮಹಾನುಭಾವಿಗಳು, ಇವರಿಗೆ ಶರಣು ಶರಣಾರತಿ. ತಪಸ್ಸು. ಶಿವ ಶಿವ ಎಂಬ ವಚನದ ಬಿಡದಿರು, ಮಡದಿಯರೊಲಮೆಯ ನಾಚದಿರು, ದರ್ಪಣ ಧೂಪವ ತಪ್ಪದಿರು, ವಾಯುವ ಕಡೆ ಕಡೆಗೆ ತಿದ್ದದಿರು, ಹಿಡಿವಡೆ ದೃಢವಾಗಿ ಹಿಡಿಯಲೇಲವು, ಗುಹೇಶ್ವರ ಸಿಲುಕಿದ ಅಲ್ಲಮಂಗೆ. ಹುಟ್ಟು ಸಾವು ಇದರಾಚೆಗೆ ಏನಿದೆ ಶೋಧಿಸಬೇಕು. ಹಸಿವು, ತೃಷೆ, ನಿದ್ರೆ, ಪ್ರೇಮ, ಪ್ರೀತಿ, ದ್ವೇಷ, ಮತ್ಸರ ಇದರಾಚೆಗೆ ಒಳಹೊಕ್ಕು ನೋಡಬೇಕು. ಮುಪ್ಪು, ರೋಗ, ಸಾವು ಇವು ಯಾಕೆ ಮಾನವನಿಗೆ ಇದೆ? ಇವಿಲ್ಲದಿದ್ದರೆ ನಮ್ಮ ಬದುಕು ಏನಾಗುತ್ತಿತ್ತು? ನಾನು ಯಾರು? ಯಾಕೆ ಇಲ್ಲಿಗೆ ಬಂದೆ? ದೇಹ ಬಿಟ್ಟ ಮೇಲೆ ಏನಾಗುತ್ತೇನೆ? ಕಾಮಲತೆ ಯಾರು? ಏನಾದಳು? ಅವಳ ಆತ್ಮ ಎಲ್ಲಿಗೆ ಹೋಯಿತು? ಮಡದಿ, ಮಕ್ಕಳು, ಮನೆ, ಮಣ್ಣು, ಹೊನ್ನ ಇವು ಎಲ್ಲವೂ ಈ ಭೂಮಿಯ ತೊಡಕುಗಳು. ಇದನ್ನು ದಾಟಿ ನಾನು ನಡೆಯಬೇಕು. ಅದಕ್ಕೆ ಇರುವ ದಾರಿ ತಪಸ್ಸು. ಈ ಜಗತ್ತಿನ ಮೂಲವು ಕರ್ತನೂ ಆದ ಆ ಪರಮಾತ್ಮನನ್ನು ಪ್ರಾರ್ಥಿಸಬೇಕು, ಬೇಡಬೇಕು. ಅದಕ್ಕಾಗಿ ತಪಸ್ಸು ನಡೆಸಬೇಕು. ಶಿವನ ನೆನೆವು, ಧ್ಯಾನ ನಿತ್ಯ ಮಾಡು. ಮಡದಿ, ಪ್ರೇಮ, ಅವ್ವನ ಸುಖ ಇವು ಚಿರವಲ್ಲ. ಅಲಮನು ತಪಸ್ಸಿಗೆ ನಡೆದಿದ್ದಾನೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿದ್ದ ವಿಧಿ ನೋಡ. ನಿನದೆಂಬುದು ಜ್ಞಾನರತ್ನ ಕಾಣ. ಇಂತಿಪ್ಪು ದಿವ್ಯರತ್ನ ಕಡೆಗುವೆ. ನೀಲಂಕರಿಸಿದೆಯಾದಡೆ ಗುಹೇಶ್ವರ. ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ. ಎಲೆ ಮನವೇ ತುಂಬಿ ಹರಿಯುವ ಹೊಳೆ, ಹಸಿರು ತುಂಬಿದ ಸಮೃದ್ಧಿ ಕಾಡು, ಬೆಟ್ಟಗುಡ್ಡಗಳಿಂದ ಆವೃತವಾದ ಆವರಣ, ಜನರಿದ್ದಲ್ಲ ಏಕಾಂತ. ಇದು ತಪಸ್ಸಿಗೆ ಯೋಗ್ಯ ಸ್ಥಳ. ಶಿವಮೊಗ್ಗ ಜಿಲ್ಲೆಯ ಗೇರುಸೊಪ್ಪೆಯ ಜಲಪಾತದ ಸಮೀಪ ಬಂದಿದ್ದಾರೆ. 657 ಅಡಿ ಎತ್ತರದಿಂದ ಧುಮುಕುವ ಜಲಪಾತ. ಪ್ರಶಾಂತ ನಿಸರ್ಗದ ಏಕಾಂತದಲ್ಲಿ ಅಲ್ಲಮ ಸತತವಾಗಿ 4 ವರ್ಷ ಕಾಲ ತಪಸ್ಸು ಮಾಡಿದ. ತಪಸ್ಸು ಎಂದರೆ ಏನು? ತಪಸ್ಸು ಎನ್ನುವ ಪದ ತಪ ಎನ್ನುವ ಸಂಸ್ಕೃತದ ಶಬ್ದದಿಂದ ಹುಟ್ಟಿದೆ. ತಪ ಎಂದರೆ ಸುಡುವುದು. ಏನನ್ನು ಸುಡುವುದು? ಹಸಿವು, ಬಯಕೆ, ಕಾಮನೆಗಳನ್ನು ಸುಡುವುದು. ತಪಸ್ಸು ಪದಕ್ಕೆ ಕಾಯುವುದು, ನಿರೀಕ್ಷಿಸುವುದು ಎಂದು ಅರ್ಥವಿದೆ. ಯಾರು ಯಾರಿಗೆ ಕಾಯುವುದು? ಆತ್ಮನು ಪರಮಾತ್ಮನಿಗೆ ಕಾಯುವುದು. ಆತ್ಮನು ಪರಮಾತ್ಮನಾಗಲು ನಿರೀಕ್ಷಿಸುವುದು, ತೊಡಗಿಕೊಳ್ಳುವುದು. ಜೀವನಾತ್ಮನು ಪರಮಾತ್ಮನಿಗೆ ಕಾಯುವುದು. ಅಲ್ಲಮ್ಮ ತನ್ನ ಹಸಿವು, ಬಯಕೆ, ಕಾಮ, ವಿಷಯ, ಗುಣ, ಸಣ್ಣತನಗಳನ್ನು ಸುಡುತ್ತಿದ್ದಾನೆ. ಆತ್ಮನು ಅಂತಃಕರಣಗಳನ್ನು ನಿರ್ಮಲ ಮಾಡಿಕೊಳ್ಳುತ್ತಿದ್ದಾನೆ.